OMC ಮತ್ತು AMC ಅಕ್ರಮ ಗಣಿಗಾರಿಕೆ ತೀರ್ಪು ಇವತ್ತು ಹೊರಬಿದ್ದಿರ್ತಕ್ಕಂಥದ್ದು. ಮಾಜಿ ಸಚಿವ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ 7 ವರ್ಷಗಳ ಕಾಲ CBI ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗಿದೆ. ಸೊ ಏನು ಈ ಒಂದು ಪ್ರಕರಣದ ದೂರುದಾರರಾಗಿದ್ದಂಥ ಟಪಾಲ್ ಸಹೋದರರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿ ತಾವು ಕಳೆದ 10-15 ವರ್ಷಗಳಿಂದ ಈ ಒಂದು ಹೋರಾಟ ಮಾಡ್ತಾ ಬಂದ್ರಿ. ನಿಮ್ಮ ಹೋರಾಟಕ್ಕೆ ಈಗ ನ್ಯಾಯ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? ನಮಸ್ಕಾರ. ತಮ್ಮ ಮಾಧ್ಯಮ ಮುಖಾಂತರ ನಮಗೆ ಎಲ್ಲ ತಿಳಿದು ಬಂದಿದೆ. ಮುಂಚಿತವಾಗಿ ಈ ಒಂದು ಹೋರಾಟ 2009ರಿಂದ ಈ ಇಲ್ಲಿಗಲ್ ಮೈನಿಂಗ್ ಆಫ್ OMC ಆ್ಯಂಡ್ ಗ್ರೂಪ್ ಮೇಲೆ ನಾವು ಮಾಡಿರ್ತಕ್ಕಂಥ ಇದು CEC ಮುಂದೆ, CBI ಮುಂದೆ, ಲೋಕಾಯುಕ್ತ ಮುಂದೆ ಅವೆಲ್ಲವನ್ನು CBI ಕೋರ್ಟ್ ಇವತ್ತು ಎತ್ತಿಡಿದ್ದಕ್ಕೆ ಜಯ ಸಿಕ್ಕಿದೆ. 100ಕ್ಕೆ 100 ನಮಗೆ ಜಯ ಸಿಕ್ಕಿದೆ. ಇವರು ಒಂದು ಲೋಪದೋಷಗಳೇ ನಮ್ಗೆ ಅಸ್ತ್ರ. ಇವರು ಕೊಟ್ಟಂಥ ಲೋಪದೋಷಗಳಿಂದ ಕೊಟ್ಟಂಥ ಮೈನಿಂಗ್ ಲೀಸಸ್ OMCಗೆ ಅವೇ ನಮಗೆ ಅಸ್ತ್ರವಾಗಿದ್ವು. ಇವ್ರದ್ದೇನು ಎಷ್ಟೇ ದಬ್ಬಾಳಿಕೆ ದೌರ್ಜನ್ಯ ಮಾಡಿದರೂ ಕೂಡ ನಮ್ಮ ಮೇಲೆ ಅವು ಅವ್ರಿಗೆ ಈ ಫಲಕಾರ ನೀಡಿಲ್ಲ. ಸೊ ಅವರ ಅಸ್ತ್ರಗಳನ್ನೇ ಅವ್ರಿಗೆ ತಿರುಗುಬಾಣ ಆಗಿ ಅವು ಉಳ್ಳಾಗಿದ್ದಾವೆ ಅಷ್ಟೇ. ಸೊ ಏನು 2009ರಿಂದ ಇಲ್ಲಿವರೆಗೆ ತಾವೇನು ಹೋರಾಟ ಮಾಡಿದ್ರಿ. ಸೊ 7 ವರ್ಷಗಳ ಕಾಲ ಈಗ ಶಿಕ್ಷೆ ಪ್ರಕಟ ಆಗಿದೆ. ಈ ಶಿಕ್ಷೆ ಪ್ರಮಾಣ ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆಯಾ? ನನಗೆ ಅವ್ರದ್ದು ಶಿಕ್ಷೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ, ಅವರ ದೋಷ ಅಲ್ಲ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇವತ್ತು ಕೋರ್ಟ್, CBI ಕೋರ್ಟ್, ನ್ಯಾಯಾಲಯ ಅವ್ರಿಗೆ ದೋಷಿ ಅಂತ ಕೊಟ್ಟಿದ್ದಲ್ಲ, ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ. ತಮ್ಮ ಮಾಧ್ಯಮ ಮೂಲಕ ನಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಎಲ್ಲರ ಪ್ರಜೆಗಳಿಗೆ. ಸೊ ಅದರ ಜೊತೆಗೆ ಏನು ಸುಂಕ್ಲಮ್ಮನ ದೇವಾಲಯವನ್ನು ರಾತ್ರೋರಾತ್ರಿಯಲ್ಲಿ ಕೆಡವಿದ್ರು. ಸುಂಕ್ಲಮ್ಮನ ಒಂದು ಶಾಪಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಗುರಿ ಆದ್ರು. ಪ್ರತಿಯೊಂದು ನೋಡಿ ನೀವು, ಅವ್ರದ್ದು ಕೇಸೇ ಮಂಗಳವಾರ ಆಗಿದೆ. ಈ ಮಂಗಳವಾರನೂ ತೀರ್ಪು ಬಂದಿದೆ. 6/9/2006 ಚೆಕ್ ಮಾಡ್ಕೊಳ್ಳಿ ಡೇಟ್. ಸೊ ಅಂದರೆ ಇದು ಸುಂಕ್ಲಮ್ಮನ ಶಾಪ ಅಂತೀರಿ? 100% ಅದ್ರಾಗ ಏನೂ ಇಲ್ಲ. ನಮಗೆ ಆ ದೇವಿನೇ ಕಾಪಾಡಿರೋದು. ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಅಲ್ಲಿ ಹೋದರೆ ಅದೇನೋ ನಮಗೆ ಅದು ಹುಮ್ಮಸ್ ಬಂದ್ಬಿಡುತ್ತೆ. ಪ್ರತಿಯೊಂದು ಇಂಚು ತಪ್ಪು ಮಾಡಿದ್ದೆವು ಇವ್ರದ್ದು ಎಲ್ಲ. ಸೊ 2009ರ ಬಳಿಕ ಏನು ಈ ಒಂದು ಪ್ರಕರಣದ ಬಳಿಕ ಏನೇನು ಘಟನೆಗಳಾದವು, ಆ ಸಂದರ್ಭದಲ್ಲಿ ತಮಗೂ ಕೂಡ ಸಾಕಷ್ಟು ಬೆದರಿಕೆ ಕರೆಗಳು ಬಂದವು, ತಮಗೂ ಕೂಡ ಕಟ್ಟಿ ಹಾಕುವಂಥ ಪ್ರಯತ್ನ ಆಯಿತು. ಸೊ ಎಷ್ಟು ನೋವನ್ನು ನೀವು ಅನುಭವಿಸಿದ್ರಿ? 2006ರಲ್ಲಿ ಒಂದು SC/ST ಫಾಲ್ಸ್ ಕೇಸ್ ಹಾಕ್ತಾರೆ. 2009ರಲ್ಲಿ ಒಂದು ಫಾರೆಸ್ಟ್ 8ರಲ್ಲಿ ಫಾರೆಸ್ಟ್ ಅಫೆನ್ಸ್ ಕೇಸ್ ಹಾಕ್ತಾರೆ. 2009ರಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ಮಾಡಿಸ್ತಾರೆ ಆಂಧ್ರದಲ್ಲಿ. ಇಲ್ಲಿ ಒಂದು 8ರಲ್ಲಿ ಒಂದು 4 ಕೇಸ್ FOCಗಳು ಸಂಡೂರು ಕೋರ್ಟು ಮತ್ತು ಬಳ್ಳಾರಿ ಕೋರ್ಟಲ್ಲಿ ಹಾಕ್ತಾರೆ. ಸೊ ಇವನ್ನೆಲ್ಲವೂ ನಮ್ಮವರು ಎಲ್ಲ ಟ್ರಯಲ್ ಫೇಸ್ ಮಾಡಿ ಎಲ್ಲ ಅಕ್ವಿಟಲ್ ಆಗಿ ಬಂದರು. ಸೊ ನಾವು ತಪ್ಪು ಮಾಡಿದರೆ ಅಲ್ಲೇ ಶಿಕ್ಷೆ ಆಗಬೇಕು, ನಾವು ತಪ್ಪು ಮಾಡಿಲ್ಲ ಅಕ್ವಿಟಲ್ ಮಾಡಿ ಕಳಿಸಿದ್ರು ಕೋರ್ಟ್ಗಳು. ಸೊ ಇವ್ರದ್ದು ಹಂಗಲ್ಲ, ಇವ್ರು ಕೊಟ್ಟಂಥ ಲೀಸ್ಗಳೇ ತಪ್ಪಿರೋ ಕಾಲಕ್ಕೆ ಇವರು ಮಾಡಿದ್ದು ಇಲ್ಲಿಗಲ್ಲು, ವಿತೌಟ್ ಪರ್ಮಿಟ್ಟು, ಎಲ್ಲವೂ ಲಾರ್ಜ್ ಸ್ಕೇಲು ಟ್ರಾನ್ಸ್ಪೋರ್ಟೇಷನು. ಹಿಂಗಾಗಿ ಇವರು ಇನ್ವೆಸ್ಟಿಗೇಷನಲ್ಲಿ ಎಲ್ಲವೂ CBI ಅವರು ಬಯಲಿಗೆಳಿದ್ದಾರೆ. ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದ್ದಾವೆ. ಆ ಒಂದು ಸಮರ್ಪಕವಾದಂಥ ಡಾಕ್ಯುಮೆಂಟ್ಸು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಕೋರ್ಟು, ನ್ಯಾಯಾಲಯ ಎಲ್ಲ ಅದನ್ನು ನೋಡಿ ಕ್ಷುಣ್ಣವಾಗಿ ನೋಡಿ ಕ್ರಾಸ್ ಎಕ್ಸಾಮಿನಲ್ಲಾಗಲಿ ಮತ್ತು ಇವೆಲ್ಲವೂ ಡಿಪೋಸಿಷನ್ಸ್ ಎಲ್ಲ ನೋಡಿ ಮೇಲೆ ತೀರ್ಪು ಕೊಟ್ಟಿದ್ದಾರಲ್ಲ. ಸೊ ಅದರ ಜೊತೆಗೆ ಏನು ಅಂತಾರಾಜ್ಯ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಪಾಲ್ ಸಹೋದರರು ಸಾಕಷ್ಟು ಹೋರಾಟ ಮಾಡಿದ್ರಿ, ಇನ್ನೂ ಕೂಡ ಹೋರಾಟ ಮಾಡ್ತೀರಾ? ಶಿಕ್ಷೆ ಪ್ರಕಟ ಆಗಿದೆ, ಆದರೂ ಕೂಡ ನೀವು ಮುಂದೆ ತಮ್ಮ ಹೋರಾಟವನ್ನು ಮುಂದುವರಿಸ್ತೀರಾ? ತಪ್ಪು ಮಾಡಿದರೆ ನಾವು ಮುಂದೆ ಒರೆಸ್ತೀವಿ, ಅದ್ರಾಗ ಏನಿಲ್ಲ. ಈಗ ಅಂತಾರಾಜ್ಯ ಗಡಿ ಅಂತ ಅನ್ನೋದು ಶಬ್ದ ಇದೆಯಲ್ಲ, ಎಲ್ಲಿದೆ ಅದು ಅಂತಾರಾಜ್ಯ ಗಡಿ? ನಿಮ್ಗೇನು ಗೊತ್ತಾ? ನೋಬಡಿ ಈಸ್ ಟೆಲಿಂಗ್ ಎಲ್ಲಿ ಇದೆ ಆಂಧ್ರ ಕರ್ನಾಟಕ ಗಡಿ ಅಂದರೆ ಎಲ್ಲಿ ಅಂದರೆ ಎಲ್ಲ ವಿಲೇಜ್ ಮ್ಯಾಪ್ನಲ್ಲಿ ಇರ್ತಾವೆ. ನಿನ್ನ ವಿಲೇಜು ನನ್ನ ವಿಲೇಜೇ ಆಂಧ್ರ ಕರ್ನಾಟಕ. ಅದನ್ನು ಬಿಟ್ಟು ರಾಜ್ಯ ಗಡಿ ಅನ್ನೋದನ್ನು ಟೋಪೋ ಶೀಟ್ನಲ್ಲಿ ಬಳಕೆ ಮಾಡ್ತಾರಲ್ಲ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ಅಂದರೆ ಅಧಿಕಾರಿಗಳಿಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಧಿಕಾರಿಗಳಿಗೆ ಇದು ಮಾಡಿದ್ರು ಅಂತ ನೀವು ಹೇಳ್ತೀರಿ? ಅಂದರೆ ಅಧಿಕಾರಿಗಳು ತಪ್ಪು ದಾರಿಗೆ ಹೇಳ್ಕೊಂಡು ಹೋದ್ರು, ಇನ್ನಷ್ಟು ತಪ್ಪು ದಾರಿಗೆ ಹೇಳ್ಕೊಂಡು ಹೋದ್ರು. ತಪ್ಪು ಸಣ್ಣದಾಗಿತ್ತಲ್ಲ, ಅಲ್ಲೇ ಅದನ್ನು ಸೆಟ್ ಮಾಡಬೇಕಾಗಿತ್ತು. ತಪ್ಪನ್ನ ಇನ್ನೊಂದು 100 ತಪ್ಪು ಮಾಡೋಕ್ಕೆ ಶಿಶುಪಾಲ ವಧ ಹೆಂಗಾಯ್ತು ಹಂಗಾಯ್ತು. ಇದು ಒಂದು ತಪ್ಪಿಗೆ 100 ತಪ್ಪು ಮಾಡಿದ್ರಲ್ಲ. ಕೊಟ್ಟಿದ್ದು ಗ್ರ್ಯಾಂಟು ತಪ್ಪು, ಅದನ್ನು ಸಹಿಸ್ಕೊಂಡು ಮತ್ತು ಅದು ಬೌಂಡ್ರಿ ಚೇಂಜ್ ಮಾಡಿದ್ದು ಇನ್ನೊಂದು ದೊಡ್ಡ ತಪ್ಪು. ಅದಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡೋದು ಇನ್ನೊಂದು ತಪ್ಪು.
ಅದಲ್ಲದೆ ಇನ್ನೊಬ್ಬರು ಮೈಸೂರು ತುಡುಗು ಕಳ್ತನ ಮಾಡ್ಕೊಂಡು ಹೋಗೋದು ಇನ್ನೊಂದು ತಪ್ಪು, ಅದು ಪರ್ಮಿಟ್ ಇಲ್ದಂಗೆ ಮಾಡೋದು ಇನ್ನೊಂದು ತಪ್ಪು, ಅದು ಅಂತಾರಾಜ್ಯವಾಗಿ ಇನ್ನೊಂದು ಮಾಡೋದು ಇನ್ನೊಂದು ತಪ್ಪು, ಅದನ್ನು ಎಕ್ಸ್ಪೋರ್ಟ್ ಮಾಡೋದು ವಿತೌಟ್ ಪರ್ಮಿಟ್ನಲ್ಲಿ ಮಾಡೋದು ಅದು ಇನ್ನೊಂದು ತಪ್ಪು. ಇಷ್ಟು ತಪ್ಪು ಮಾಡ್ಕೊಂಡ್ರೆ ಇವ್ರಿಗೆ ಶಿಕ್ಷೆ ಆಗ್ಲಾರ್ದಂಗೆ ಏನು ಇದು ಮಾಡ್ತಾರಾ? ಸೊ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ದಾರೆ ಅಕ್ರಮ ಮೈನಿಂಗ್ ವಿರುದ್ಧ. ಸಿದ್ದರಾಮಯ್ಯವರ ಹೋರಾಟಕ್ಕೆ ಇವತ್ತು ಬೆಲೆ ಸಿಕ್ತು ಅಂತೀರಾ? ಸಿದ್ದರಾಮಯ್ಯ ಸಾವ್ರಿಗೆ ನಾನು ಹೇಳೋದಿಷ್ಟೇ, ಇವತ್ತು 99 ಲೀಸ್ C ಕ್ಯಾಟಗರಿ ಹೆಂಗೆ ಹೋಯ್ತು ಅದ್ರ ಬಗ್ಗೆ ಕ್ಷುಣ್ಣವಾಗಿ ಯಾರಿಂದ ಹೋಗಿದೆ ಅನ್ನೋದನ್ನು ಶೋಧನೆ ಮಾಡಬೇಕು. ಎಕಾನಮಿ ಹೆಂಗೆ ಹೋಯ್ತು, ಎಂಪ್ಲಾಯ್ಮೆಂಟು ಎಲ್ಲ ಹೋಯ್ತು. ಇವತ್ತು ನಮ್ಮ ಏನು ಬಳ್ಳಾರಿದು ಸ್ಥಿತಿಗತಿ ಎಲ್ಲ ಚೇಂಜ್ ಆಯ್ತಲ್ಲ. ಹೊಸಪೇಟೆಯಾಗ ಇವತ್ತು ಡೆಪ್ಯೂಟಿ ಡೈರೆಕ್ಟರ್ ಆಫೀಸೇ ಇಲ್ಲ, ಅಲ್ಲಿ ಮೈನಿಂಗೇ ಇಲ್ಲ, ಒಂದು ಮೈನ್ಸ್ ಏನೋ ಇದೆ. ಸೊ ರೆವಿನ್ಯೂ ಕಡಿಮೆ ಐತಲ್ಲ. ನಿಮ್ಮ ನಿರ್ಧಾರಗಳಿಂದ ಇದಾಗಿರೋದು. 2009ರಲ್ಲಿ ಯಡಿಯೂರಪ್ಪ ಅವರು ನಿರ್ಧಾರ ತಗೊಂಡಿದ್ರೆ ಅಕ್ರಮದ ಬಗ್ಗೆ ಸರಿಯಾಗಿ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಜನಾರ್ದನ್ ರೆಡ್ಡಿನ ಯಾಕೆ ಬೈಬಿದ್ರೋ ಗೊತ್ತಿಲ್ಲ, ಅವರೇನು ರಾಕ್ಷಸನ ಮತ್ತು ಏನೋ ಗೊತ್ತಿಲ್ಲ ಅವ್ರಿಗೆ. ಈಸ್ ಆಲ್ಸೋ ಪೊಲಿಟಿಷಿಯನ್. ನೀನು ತಪ್ಪು ಮಾಡಿದೆ ಬಗಲಿಗೆ ಹೋಗು ಅಂತ ಹೇಳ್ಬೇಕಾಗಿತ್ತು, ಆ ಧೈರ್ಯ ಇದ್ದಿಲ್ಲ. ಇವರು ಕುರ್ಚಿ ಮೇಲೆ ಇದ್ದಾರೆ ಅಷ್ಟೇ. ಹಾಗಾಗಿ ಸೊ ಅಂದರೆ ಯಡಿಯೂರಪ್ಪನವರು ಅವತ್ತು ಕಾನೂನಾತ್ಮಕವಾದ ನಿರ್ಣಯಗಳನ್ನು ಸರಿಯಾಗಿ ತಗೊಳ್ಳದೇ ಇರೋದು ಇವತ್ತು ಜನಾರ್ದನ್ ರೆಡ್ಡಿಗೆ ಮುಳ್ಳಾಗಿದೆ. ಜನಾರ್ದನ್ ರೆಡ್ಡಿ ಅಂತ ಅಲ್ಲ ಸರ್, 99 ಲೈಸ್ ಹೋಯ್ತು. ಎಕಾನಮಿ ಬಳ್ಳಾರಿ ಡಿಸ್ಟಿಕ್ ಹೆಂಗಾಯಿತು ಅದನ್ನು ಸರಿಪಡಿಸೋಕ್ಕೆ ಯಾಕೆ ಆಗ್ತಾಯಿಲ್ಲ? ಇವತ್ತು 30,000 ಕೋಟಿ KMRC ಫಂಡ್ ಇದೆ, ಉಪಯೋಗ ಮಾಡೋಕ್ಕಾಗ್ತಾ ಇಲ್ಲ. ಅದು ಎದಕ್ಕೆ ಲೋಪದೋಷಗಳಿದ್ದಾವೆ ಅಂತ ನನಗೆ ಅನ್ನಿಸ್ತದೆ. ಸೊ ಇದು ಟಪಾಲ್ ಸಹೋದರ ಏಕಾಂಬರ್ ಅವರ ಮಾತು. ಮಂಗಳವಾರ ಬಂದರೆ ಸಾಕು ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಅನ್ನುವಂಥದ್ದು. 2006 ಮಂಗಳವಾರ ದಿನವೇ ತೀರ್ಪು ಬಂದಿತ್ತು, ಇವತ್ತು ಕೂಡ ಮಂಗಳವಾರ ದಿನವೇ ತೀರ್ಪು ಬಂದಿದೆ ಅನ್ನುವಂಥದ್ದು. ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.